ಫಸ್ಟ್ ಆಫ್ ಆಲ್ ಸಿನಿಮಾ ಬಂದು ನೋಡೋದು ಎಂಟರ್ಟೈನ್ಮೆಂಟ್ ಅನ್ನೋ ಪರ್ಪಸ್ಸಿಂದ, ಅದನ್ನಂತೂ ಖಂಡಿತವಾಗೂ ತಲೆಯಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡಿರೋದು. ಹಾಗೆ ಯಾಕೆ ನೋಡಬೇಕು ಅಂತ ನೀವು ಕೇಳಿದ್ರೆ, ಜನ ಯಾವಾಗೂ ಕೇಳ್ತಾರೆ ಏನು ಹೊಸದಿದೆ ಅಂತ ಕೇಳ್ತಾರೆ. ಯಾಕೆ ನೋಡಬೇಕು ಅನ್ನೋಕ್ಕಿಂತ ಏನು ಹೊಸದಿದೆ ಅಂತ ಕೇಳ್ತಾರೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಜನಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಅವ್ರು ಹೇಳ್ತಾ ಇರೋದು ನನಗೆ ಕತೆ ಹೇಳು ಗುರು, ನನಗೆ ಅದೇ ಹೀರೋ ಇಂಟ್ರಡಕ್ಷನ್ ಫೈಟು ಸಾಂಗ್ ಬೇಡ, ಬೇರೆ ಹೇಳು ಅಂತ ಹೇಳ್ತಾರೆ. ಸೊ ಬೇರೆ ಹೇಳು ಅಂತ ಹೇಳಾದ್ಮೇಲೆ ಅವ್ರಿಗೋಸ್ಕರ ಮಾಡೋಕ್ಕಿರೋದು ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ನಮಗೆ ನಾವು ಮಾಡೋದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಅವ್ರು ನೋಡಲಿ ಅಂತಲೇ ಒಂದು ಡಿಫ್ರೆಂಟ್ ಸ್ಟೈಲ್, ಒಂದು 90s ಬ್ಯಾಕ್ ಡ್ರಾಪು, ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕಂಟೆಂಟ್ ಓರಿಯೆಂಟೆಡ್, ಅದನ್ನು ಹೇಗೆ ಕಮರ್ಷಿಯಲ್ ಹೇಳಬೇಕಂತ ಮಾಡೋ ಸಿನಿಮಾನೇ ವಿಷ್ಣು. Initially, I was just nervous about the language, but other than that, I had like proper help on set to, give me the lines beforehand, explain the meanings, and tell me what I'm emoting and everything. So I have proper support on the direction team. So that's why it was easy for me. ಫಸ್ಟ್ ಆಫ್ ಆಲ್ ಇವ್ರು ಬಂದಾಗ, ಲೈಕ್ ಇವ್ರು ಆಲ್ರೆಡಿ ವೈರಲ್ ಆಗಿ ಫೇಮಸ್ ಆಗಿರೋದ್ರಿಂದ ಗೊತ್ತಿತ್ತು ಇವ್ರು ಹುಡುಗಿ ಯಾರು ಅಂತ. ಬಂದಾಗ ನನಗಿದ್ದಿದ್ದು ಭಯ ಏನಂದರೆ, ಕನ್ನಡ ಗೊತ್ತಿಲ್ಲವಲ್ಲ ಹೇಗೆ ಆ್ಯಕ್ಟ್ ಮಾಡ್ತಾರೆ. ದಟ್ ವಾಸ್ ಒನ್ ಥಿಂಗ್ ನನಗೆ ಸಖತ್ ಭಯ ಇತ್ತು. ಸೊ ವರ್ಕ್ಶಾಪ್ ಮಾಡೋಕ್ಕಂದರೆ ಕೂಲಾಗಿದ್ರಿ, ವಿ ಗಾಟ್ ಅಲಾಂಗ್ ವೆಲ್ ಲೈಕ್ ಆ್ಯಸ್ ಆ್ಯಕ್ಟರ್ಸ್. ಸೊ ಸಿನಿಮಾ ಸೆಟ್ಟಿಗೆ ಹೋದಾಗ ಡೈಲಾಗ್ ಕಲ್ತ್ಕೊಂಬಂದು ಹೇಳಿದ ರೀತಿ ನೋಡಿ ನನಗೆ ಅಂದರೆ ಹೇಳ್ಬೇಕಂದ್ರೆ ಒಂಚೂರು ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಲೈಕ್ ಕನ್ನಡ ಹೆಲ್ಪ್ ಮಾಡಿ ಒಂಚೂರು ವೇರಿಯೇಷನ್ ಹೇಳ್ತಾಯಿದ್ದೆ. ಬಟ್ ಅವ್ರು ಹೇಳಿದ ರೀತಿ ನೋಡಿ ಖುಷಿ ಆಯಿತು. ಯಾಕಂದರೆ ಕನ್ನಡ ಗೊತ್ತಿಲ್ಲ ಅಂತ ಕಲ್ತ್ಕೊಂಬಂದೆ ಹುಡುಗಿ ಪ್ರಯತ್ನ ಪಡ್ತಾರೆ ನೋಡಿ, ಖುಷಿಯಾಗಿ I actually loved the character Priya that I'm playing in the film because after my first film, this was the character that I was doing full-fledged in, that too in Kannada. It's not a language that I'm familiar with. Even then, like the way she expresses and the way she carries herself, and there was a lot of innocence and there was a lot of sincerity in her. So I really loved the character. ಖಂಡಿತವಾಗ್ಲಿದೆ ಸರ್. ಅಂದರೆ ಅವ್ರ ಮನೆ ಹುಡುಗ, ಆದರೆ ಅಮ್ಮ ಚಿಕ್ಕ ಹುಡುಗನ ನಾನು ನೋಡಿದ್ದಾರೆ. ವಿಷ್ಣು ಸರ್ ನಮ್ಮ ಫ್ಯಾಮಿಲಿ ಗಾಡ್ ಫಾದರ್. ಸುದೀಪ್ ಸರ್ ಅವರು ಒಂದು ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ನಾನು ನೋಡಿದ್ರು ಅವರು. ಸೊ ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇರ್ತೀನಿ, ಒಂದಷ್ಟು ಕೇಳ್ಕೊತಾ ಇರ್ತೀನಿ. ಸೊ ಅವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಜವಾಬ್ದಾರಿಗಿಂತ ಏನು ಅಂತ ಹೇಳಿದರೆ, ಅವ್ರು ನಂಬಿ ಸಪೋರ್ಟ್ ಮಾಡಿದಾಗ ಆ ಕೆಲಸ ನೀನು ಹತ್ತಷ್ಟು ಶ್ರದ್ಧೆಯಿಂದ ಮಾಡೋ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಅವರು ಖುಷಿ ಆಗ್ತಾರೆ. ನಾಳೆ ಸಹ ಏನೇ ಕೇಳಿ ಸಪೋರ್ಟ್ ಕೇಳೋಕ್ಕೆ ಹೋದಾಗ ಬರ್ತಾರೆ ಅಂದರೆ, ನಾವು ಮಾಡೋ ಕೆಲಸದ ಮೇಲೆ ಅವ್ರಿಗೂ ಒಂದು ನೆಕ್ಸ್ಟ್ ಟೈಮ್ ಒಂದು ಪ್ರೀತಿ ಇರುತ್ತೆ, ಹುಡುಗ ಇಲ್ಲ ನಿಜವಾಗ್ಲೂ ಕೆಲಸ ಮಾಡ್ತಾನೆ ಅಂತ. ಸೊ ಪ್ರತಿ ಸತಿ ಅವ್ರು ಬಂದಾಗ ನಮ್ಮ ಸೀನಿಯರ್ಸ್ ಒಂದು ಸಪೋರ್ಟ್ ಮಾಡಿದಾಗ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ಬೆನ್ತಟ್ಟಿ ಆಶೀರ್ವಾದ ಮಾಡಿದೆ ಅಂತ ಒಂದು ಖುಷಿನೂ ಇರುತ್ತೆ, ಹುಮ್ಮಸ್ಸು ಬರುತ್ತೆ ಕೆಲಸ ಮಾಡೋಕ್ಕೆ. ಇನ್ನೊಂದು ಕಡೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಕ್ಕಪ್ಪ ಇವ್ರ ಕೈಲಿ, ಯಾಕಂದರೆ ಇಷ್ಟಪಡಿಸಿದೀವಿ ಅಂತ ಹೇಳಿದ್ರೆ ಅವ್ರು ಇಷ್ಟಪಡೋದು ಸುಲಭವಾದ ಕೆಲಸ ಅಲ್ಲ. ಅವರು ಇಷ್ಟಪಟ್ಟಿದ್ದಾರೆ ನಾಳೆ ಸಹ ನಿನ್ನ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಅಂತ ಒಂದಿದೆ. ಆಮೇಲೆ ಅವ್ರು ಬಂದು ನಮ್ಮ ಹುಡುಗ ಏನೋ ಮಾಡ್ತಾನೆ ಅಂತ ನಂಬಿ ಹೇಳಿದಾಗ ನಾಳೆ ಸಹ ಅವ್ರು ಹೇಳಿದ ಮಾತಿಗೆ ತಲೆ ತೆಗ್ಸೋಂಥ ಕೆಲಸ ಮಾಡಬಾರ್ದು ಅಂತ ನಂಬ್ತೀನಿ. ಯಾಕಂದ್ರೆ ನಮ್ಮ ಹುಡುಗ ನಮ್ಮ ಮನೆಯವನು ಅಂತ ಹೇಳ್ತಾರೆ ಅಂದರೆ ಅದೆಲ್ಲ ರೀತಿ ಮ್ಯಾಟ್ರ್ ಆಗುತ್ತೆ. ನಾಳೆ ಸಹ ಏನೇ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೂ ಹೋಗುತ್ತೆ, ನಿಮ್ಮ ಹುಡುಗ ಈಗ ಮಾಡಿಬಿಟ್ಟ ಅಂತ. ಸೊ ಏನೇ ಮಾಡಬೇಕಂದ್ರೂ 2 ಸತಿ ಯೋಚನೆ ಮಾಡಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಂತ ಇರುತ್ತೆ ಅಷ್ಟೇ. ಅಂದರೆ ಸ್ಪೇಸ್ ಸಿಗ್ತದೆ ಸರ್ ಮೇನ್ಲಿ. ಪ್ರತಿ ಸತಿ ಆ್ಯಕ್ಟ್ ಮಾಡಬೇಕಂದ್ರೆ ಕರೆಕ್ಟಾಗಿ ನಮ್ಗೆ ಆ ಸ್ಪೇಸ್ ಇರಬೇಕು. ಸಿನಿಮಾದಲ್ಲಿ ಸ್ಪೇಸ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ನಾಳೆ ದಿವಸ ಜನ ಹೇಳ್ತಾರೆ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿಲ್ಲ ಹಾಗೆ ಹಿಂಗೆ ಅಂತ. ಬಟ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಡೈರೆಕ್ಟ್ರ್ ಅದೇ ಟೈಮ್ ಒಂದು ಸ್ಪೇಸ್ ಕೊಟ್ಟಿರಬೇಕು, ಒಂದು ಡೈಲಾಗ್ ಕೊಟ್ಟಿರಬೇಕು. ಆ ಡೈಲಾಗ್ ಕರೆಕ್ಟಾಗಿ ಸಿನಿಮಾದಲ್ಲಿ ಇರಬೇಕು, ಅದು ಎಡಿಟ್ ಆಗಬಾರ್ದು, ಎಲ್ಲ ಇರಬೇಕು. ಸೊ ಈ ಸಿನಿಮಾದಲ್ಲಿ ಅವ್ರು ಹೇಳ್ಬೇಕಂದ್ರೆ ನನಗೆ ಗೊತ್ತಿತ್ತು ತುಂಬ ಆ್ಯಕ್ಟ್ ಮಾಡೋಕ್ಕೆ ಸ್ಪೇಸ್ ಇದೆ ಅಂತ. ಯಾಕಂದರೆ ಕತೆ ಹೇಳಬೇಕಂದ್ರೆ ಇನ್ನೊಂದು ಆಗ್ತಾ ಇದೆ, ಒಂದು 2-3 ಜನ ಪ್ರೊಡ್ಯೂಸರ್ಸು ಬೇರೆಯವ್ರು ಬಂದಿರೋರೆಲ್ಲ ಹೇಳಿದ ಒಂದೇ ಮಾತು ಏನು ಅಂತ ಹೇಳಿದ್ರೆ, ತುಂಬ ಹೆವಿ ಆಗುತ್ತೆ ಶ್ರೇಯಸ್ಗೆ ಇದು ಸಿನಿಮಾಗೆ, ಇದು ಇಷ್ಟು ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯನಾ, ತುಂಬ ಜಾಸ್ತಿ ಆಗುತ್ತೆ ಪರ್ಫಾರ್ಮೆನ್ಸ್, ಇದು ಬೇಡ, ಅವ್ರಿಗೆ ಸಿಂಪಲ್ ಆಗಿರೋದು ಮಾಡೋಣ, ಇಷ್ಟು ಹೆವಿ ಪರ್ಫಾರ್ಮೆನ್ಸ್ ಬೇಡ ಇದು ಅಂತ. ಬಟ್ ನಾನು ಮಾಡ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು. ಲೈಕ್ ಝೀರೋ ಆಗ್ಬಿಡ್ತೀನಿ ಸರ್ ನಾನು ಬರಬೇಕಂದ್ರೆ ಡೈರೆಕ್ಟ್ರಿಗೆ ಸರ್ ನನಗೇನು ಗೊತ್ತಿಲ್ಲ ಸರ್, ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ ಅಂತ. ಯಾಕಂದ್ರೆ ಇವಾಗ ಎಸ್ ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತೇನೆ, ನಮ್ಮ ವಿಜಯ್ ಸರ್ ಹಾಗೂ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಂದ್ರೆ ನಾನು ಒಂದೇ ಹೇಳೋದು, ನನಗೇನು ಗೊತ್ತಿಲ್ಲ ಸರ್, ನೀವೇನು ಹೇಳ್ತೀರೋ ನಾನು ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಅಂದರೆ ಐ ಬಿಲೀವ್ ಡೈರೆಕ್ಟ್ ತಲೆ ಏನೋ ಒಂದು ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ನನ್ನ ಕರ್ತವ್ಯ. ಅದಕ್ಕೆ ನಾನೇನು ಆ್ಯಡ್ ಆನ್ ಮಾಡೋಕೆ ಅಲ್ಲಿ ಜಸ್ಟ್ ಆ್ಯಡ್ ಆನ್ ನನ್ನ ಮಸಾಲೆ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ. ಚಿಕನ್ ಹೋದು ಮಟನ್ ಹೋದು ನಂದು ಒಂಚೂರು ಎಕ್ಸ್ಟ್ರಾ ಗಾರ್ನಿಷ್ ಮಾಡ್ತೀನಿ ಅಷ್ಟೇ. ಅದನ್ನು ಅವ್ರು ಓಕೆನಾ ಅದನ್ನು ಮಾಡ್ತೀನಿ, ನಾನು ಮಾಡಲ್ಲ, ಅವರೇ ಮೇನ್. I feel like I was too young when I was doing this film, and I don't know if I was old enough to realize the kind of intensity of emotions that the character is going through. I tried my best to emote and I tried my best to perform, but I don't know if I was old enough to realize the amount of pain and the amount of struggle and the amount of
it's like a roller coaster of emotion that the characters go through. I don't think I was old enough to grasp that back then. Hero will tie thali. What was your emotion that time? That's what I'm saying. I was a young girl and I was not, aware of the seriousness of situations like that and all. ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಏನೇ ದಿವಸ ಈ ಸಿನಿಮಾ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ನನಗೆ ಗೊತ್ತಿದ್ದಂಗೆ 3 ಜನಕ್ಕೆ ಈ ಥ್ಯಾಂಕ್ಸ್ ಹೋಗ್ಬೇಕು. ಒಂದು ಪ್ರೊಡ್ಯೂಸರು ಡೈರೆಕ್ಟರ್ಗೆ ಮೊದಲನೇದಾಗಿ, ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಹಾಗೂ ಎಡಿಟ್ರು, ಇವರಿಷ್ಟು ಜನದಿಂದನೇ ಸಿನಿಮಾ ನಾವು ಗೋಳಿದಲ್ಲಿ ಜಸ್ಟ್ ನಮ್ಮ ಹಿಡ್ಕೊಂಡು ಮಾಡ್ಸ್ಯಾರ ಅಂತ ಹೇಳಕ್ಕೆ ನೋಡ್ತೀನಿ. ಅವ್ರು ಇದ್ದಿದ್ದಕ್ಕೆ ಈ ಸಿನಿಮಾ ಆಗಿತ್ತು. ಅವ್ರು ತೋರಿಸಿದಕ್ಕೆ ಈ ಥರ ನಾವು ಚೆನ್ನಾಗಿ ಕಾಣಿಸ್ತಾರೆ. ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಪ್ರೊಡ್ಯೂಸರ್. ನಿನ್ನೆ ಮನೆಗೆ ಹೋಗಿದ್ದೆ. ಥ್ಯಾಂಕ್ ಯು ಅವ್ರಿಗೆ. ಯಾವಾಗಲೂ ಅವ್ರ ಮೇಲೆ ಅಪಾರವಾದ ಪ್ರೀತಿ ಗೌರವ ಅಂತ ಸದಾಕಾಲ ಇದೆ. ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಒಂದು ಎಕ್ಸ್ಟ್ರಾ ಲವ್ ನನಗೆ ಜಾಸ್ತಿ ಅಂತ. ಏನಿಲ್ಲ ಸರ್, ಹೇಳಿದ್ನಲ್ಲ ಸರ್, ಅವರು ಏನೋ ನಮ್ಮ ಹುಡುಗ ಮಾಡ್ತಾನೆ ಅಂತ ನಂಬಿದಾಗ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡೋ ಪ್ರಯತ್ನ ಪಡ್ತೀನಿ. ಬೇಕಾದಾಗ ಈ ಥರ ಸಹಾಯ ಕೇಳಕ್ಕೆ ಸಹಾಯ ನಿಲ್ತಾರೆ. ಸೊ ನಿಂತಾಗ ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೊಳ್ಳೆ ಅದ್ಭುತವಾಗಿರೋ ಪ್ರಯತ್ನಗಳು ಪಡೋಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟಪಟ್ಟು ಸದಾಕಾಲ ಮಾಡಿರೋ ಸಹಾಯಕ್ಕೆ ಚಿರಋಣಿಯಾಗತ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಇವತ್ತಲ್ಲ, ಎಷ್ಟು 10 ವರ್ಷ ಆದರೂ ಚಿರಋಣಿ ಸರ್. ಅವ್ರ ಬಗ್ಗೆ ಏನು ಹೇಳಲಿ ಸರ್, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಸಿನಿಮಾ ಆ್ಯಕ್ಟರ್ ಆಗಿ ಒಂದು ಫಸ್ಟ್ ಫೇವ್ರೆಟ್ ಹೀರೋ ಇನ್ಸ್ಪಿರೇಷನ್ ಅಂದರೆ ವಿಷ್ಣು ಸರ್, ಅದರ ಎರಡನೇ ಮಾತಿಲ್ಲ. ಅವ್ರ ಸಿನಿಮಾಗಳು ಮಿಸ್ ಮಾಡ್ಕೋತೀನಿ. ಯಾಕಂದರೆ ಹೆಣ್ಣು ಕೊಡ್ತಾ ಇದ್ದ ಗೌರವ ಆಗಲಿ, ಒಂದು ಫ್ಯಾಮಿಲಿ ಬಗ್ಗೆ ಇದ್ದಿದ್ದು ಒಂದು ಅಭಿಪ್ರಾಯ ಪ್ರೀತಿ ಆಗಲಿ ಅವ್ರ ಸಿನಿಮಾಗಳಲ್ಲಿ, ಅದು ಇತ್ತೀಚೆಗೆ ಮಿಸ್ ಆಗ್ತಾಯಿದೆ. ಸೊ ಇವತ್ತಿನ ಸಹ ಅವ್ರ ಹೆಸರಿಟ್ಕೊಂಡು ಇಲ್ಲ ಅವ್ರ ಹೆಸರು ಮೇಲೆ ಒಂದು ಅವ್ರ ಮೇಲೆ ಪ್ರೀತಿಗೆ ಒಂದು ಸಿನಿಮಾ ವಿಷ್ಣುಪ್ರಿಯ ಅಂತ ಮಾಡಿದರೆ, ಖಂಡಿತವಾಗ್ಲೂ ನಾಳೆ ಸಹ ಅವ್ರ ಫ್ಯಾನ್ಸ್ ಯಾರೇ ಬಂದರು, ನಮ್ಮ ವಿಷ್ಣು ಸೇನಾ ಯಾರೇ ಬಂದರು, ನಮ್ಮ ಹುಡುಗ ಅಂತ ಬಂದರೆ ಎಲ್ಲೂ ತಲೆ ತೆಗ್ಸೋಂಥ ಕೆಲಸ ನಾನು ಮಾಡಲ್ಲ. ಖಂಡಿತವಾಗ್ಲೂ ಅಂಕಲ್ ಹೆಸರು ಹೇಳ್ಕೊಂಡು ಸಿನಿಮಾ ಮಾಡಿದರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಹೆಸರು ಉಳಿಸ್ಕೊತೀನಿ ನೆಕ್ಸ್ಟ್. 100% ತೋರಿಸ್ತೀನಿ ಸರ್. ನಾಳೆ ದಿನ ಎಲ್ಲರಿಗೂ ತೋರಿಸ್ಕೊಂಡ್ಬರ್ತೀನಿ. ಖಂಡಿತವಾಗ್ಲೂ ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಪೀಪಲ್ ನೀಡ್ ಟು ನೋ ಇಟ್ ಇಸ್ ಎ ಗುಡ್ ಸಿನಿಮಾ ಅಂತ. ಸೊ ದಟ್ ಈಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಥಿಯೇಟ್ರಿಗೆ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಂದು ಒಳ್ಳೆ ಲವ್ ಸ್ಟೋರಿ ಕೇಳ್ತಾರೆ ನೀವೆಲ್ಲರೂ. ಅದೇ ಆ್ಯಕ್ಷನ್ ನೋಡಿ ಬೇಜಾರಾಗಿದೆ, ಬೇರೆ ಒಂದು ಲವ್ ಕೊಡಿ ಅಂತ ಹೇಳ್ತಾರೆ. ಅದನ್ನು ಕೊಟ್ಟಿದ್ದೀವಿ. ನಾನು ಪ್ರಿಯಾ ಅವರು ತುಂಬ ಅದ್ಭುತವಾಗಿ ನಿಮ್ಮನ್ನು ನಗಿಸ್ತೀವಿ, ಆಳಿಸ್ತೀವಿ, ಲವ್ನ ಫೀಲ್ ಮಾಡಿಸ್ತೀವಿ ಅಂತ ಹೇಳ್ತಾ ಬನ್ನಿ ಥಿಯೇಟ್ರಿಗೆ ಅಂತ ಹೇಳ್ತಾ ನಮ್ಮ I don't know if I'm here on the 21st, but I'll definitely try to make it. And it's a very special film since it's my first film debut in Kannada. And after all these years, it's coming out. So please go watch it and support.